ನಮಸ್ತೆ ವೀಕ್ಷಕರೇ, ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಬನ್ನಿ. ನಾನು ಒಂದು 300 ಗ್ರಾಮಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ. ಎರಡು ಸೈಡಲ್ಲೂ ತುದಿ ಕಟ್ ಮಾಡ್ಕೊಳ್ಳಿ. ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ತಾ ಬನ್ನಿ. ತುಂಬ ಸಣ್ಣದಾಗಿ ಹಚ್ಚಿದ್ರೂ ಆಗುತ್ತೆ. ಸರಿ ತಿನ್ನೋದಿಲ್ವಲ್ಲ ಅಂಥವ್ರಿಗೆ ಈಸಿ ಆಗುತ್ತೆ ತಿನ್ನೋದಕ್ಕೂ. ಈ ಸೈಜಲ್ಲಿ ಓಕೆ ಇದೆ, ಈ ಸೈಜ್ ಕಟ್ ಮಾಡ್ಕೊಳ್ಳಿ. ಇದೇ ಸೈಜಲ್ಲೇ ನಾನು ಪ್ರತಿಯೊಂದು ಬೆಂಡೆಕಾಯಿನೂ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಸಣ್ಣನೇ ಕಟ್ ಮಾಡ್ಕೊಳ್ಳಿ, ನಿಮ್ಮ ಅನುಕೂಲ ತಕ್ಕನಾಗಿರಲಿ. ವೀಕ್ಷಕರೇ, ಕಟ್ ಮಾಡೋಕ್ಕೂ ಮುಂಚೆ ಬೆಂಡೆಕಾಯಿನ ತೊಳೆದ್ಬಿಟ್ಟು ಒರೆಸಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕಟ್ ಮಾಡಿ, ಇಲ್ಲಾಂದರೆ ಜಲ್ ಥರ ಬಿಟ್ಕೊಬಿಡುತ್ತದು. ಇವಾಗ ಬೆಂಡೆಕಾಯಿನ ಸ್ವಲ್ಪ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೆಂಡೆಕಾಯಿನ. ನಾವು ಹಚ್ಚಿರೋ ಬೆಂಡೆಕಾಯಿನೆಲ್ಲ ಒಂದು ಬಾಂಡಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಬೆಂಡೆಕಾಯಿನ ಹುರಿದಲ್ಲೇ ಮಾಡೋಕ್ಕೆ ಆಗಲ್ಲ, ಮಾಡಿದ್ರೆ ಅಂತಂದರೆ ಜಲ್ ಬಿಟ್ಕೊಳ್ಳುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ. ನಾನು ಹುರಿದಿದ್ದೀನಲ್ಲ ಅಷ್ಟು ಹುರಿರಿ ಸಾಕು. ಇವಾಗ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಕಾಯಿ 1 ಹೋಳಷ್ಟು ಹಾಕ್ಕೊಂಡಿದ್ದೀನಿ, 2 ಟೊಮೊಟೊ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ 2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನು ಧನಿಯಾ ಪುಡಿ. ನಾವು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ 1 ಸ್ಪೂನ್ ಸಾಕು ಧನಿಯಾ ಪುಡಿ. 1 ಇಂಚು ಚಕ್ಕೆ, 4 ಲವಂಗ, 2 ಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಮಸಾಲೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈ ಸಮಕ್ಕೆ ಸಾಕು, ನಾನು ರುಬ್ಕೊಂಡಿದ್ದೆನಲ್ಲ ಆ ಸಮಕ್ಕೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಅದಕ್ಕೆ ಹುಣಸೆಹಣ್ಣು ಹಾಕಬೇಕಾಗುತ್ತೆ ಸಾಂಬಾರಿಗೆ. ನಾವು ಬೆಂಡೆಕಾಯಿ ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ ಉದ್ದನೆಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಏನು ಡ್ರೈ ಆಗೋದು ಬೇಡ, ಅದು ಹಸಿ ವಾಸನೆ ಹೋದರೆ ಸಾಕು. ಈಗ ಹಸಿ ವಾಸನೆ ಹೋಗಿದೆ. ಖಾರ ಹಾಕ್ಕೋತಾ ಇದ್ದೀನಿ. ಜಾರಲ್ಲಿರೋದು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನಾವು ರುಬ್ಬೋದಕ್ಕೆ ಎಲ್ಲ ಹಸಿದೇ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. 3 ನಿಮಿಷ ತನಕ ಬೇಯಿಸ್ಕೊಳ್ಳಿ ಖಾರನ ಎಣ್ಣೆ ಒಳಗೆ. ಮಸಾಲೆ ಕುದೀತಾ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಹುರಿದಿರೋ ಅಂಥ ಬೆಂಡೆಕಾಯಿ ಹಾಕ್ಕೊಳ್ಳೋಣ. 3 ನಿಮಿಷ ಬಿಟ್ಟು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ. ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ನೀಟಾಗಿ ಕೈ ಆಡಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು, ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅರ್ಧ ಬೇಯಿಸ್ಕೊಂಡ್ರೆ. ಇವಾಗ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಖಾರ ಎಲ್ಲ ಇಳ್ಕೋಬೇಕು ಬೆಂಡೆಕಾಯಿಗೆ, ಆ ಥರ ಮಿಕ್ಸ್ ಮಾಡಿ. ಇವಾಗ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಉಪ್ಪು ಹಾಕ್ಕೊಳ್ಳೋಣ. 2 ಸ್ಪೂನ್ ಹಾಕ್ಕೊಳ್ಳಿ ಉಪ್ಪು. ರುಚಿ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. 2 ನಿಮಿಷ ಉಪ್ಪೆಲ್ಲ ಇಳ್ಕೊಂಡಾದ್ಮೇಲೆ ಬೆಂಡೆಕಾಯಿಗೆ ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಬಿಡೋಣ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ, ಆಗಲೇ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಇವಾಗ ಹುಣಸೆ ರಸ ಹಾಕ್ಕೊಬಿಡೋಣ. ಹುಣಸೆ ರಸ ಹಾಕಿದ್ಮೇಲೆ ಗ್ರೇವಿ ಥರ ಆಗಿರುತ್ತೆ. ಹಾಗೆ 1-2 ಸಲ ಕೈ ಆಡಿಸ್ಕೊಬಿಟ್ಟು ತಳ ಹೊತ್ತುತ್ತೆ, ಹುಷಾರಾಗಿ ಮಾಡಿ ಇಲ್ಲಿ. ಇವಾಗ ಸಾರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಗೂ ಮಾಡ್ಕೋಬೇಡಿ, ಗಟ್ಟಿಗೂ ಮಾಡ್ಕೋಬೇಡಿ. ನೀವು ಈಗಲೇ ಗಟ್ಟಿ ಮಾಡಿಕೊಂಡ್ರೆ ಇನ್ನೊಂದು ಸಲ ಕಾಯಿಸೋ ಅಷ್ಟೊತ್ತಿಗೆ ಅದು ಇನ್ನೂ ಗಟ್ಟಿ ಆಗುತ್ತೆ. ನೀವು ಇವಾಗ ತೆಳ್ಳಗೆ ಮಾಡ್ಕೊಂಡ್ರೆ ಇನ್ನೊಂದು ಸಲ ಕಾಯಿಸ್ಬೇಕಾದ್ರೆ ಅದು ಮೀಡಿಯಮ್ ಸೈಜಿಗೆ ಬಂದಿರುತ್ತೆ. ಈ ಥರ ಮಸಾಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಬೆಂಡೆಕಾಯಿ ಸಾರು. ಯಾರು ತಿನ್ನಲ್ಲ ಅನ್ನೋರೆಲ್ಲ ತಿಂತಾರೆ. ಈ ಥರ ಒಂದು ಸಲ ಮಾಡಿಕೊಡಿ. ಇವಾಗ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಕರೆಕ್ಟಾಗಿ ಒಂದು 3 ನಿಮಿಷ ಬಿಡಿ. ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ, ಆವಾಗ ಸಾರೆಲ್ಲ ಚೆನ್ನಾಗಿ ಆಗಿದೆ ಅಂತ. ಈ ಥರ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬಂದಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.